ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರು ಈ ವಿಡಿಯೋ ಸರಣಿಯಲ್ಲಿ 15ನೇ ಭಾಗವಾಗಿ ಈ ದಿನ ಜೆಟ್ರೋಡ್ ಬಿ ಎಲಿಯನ್ ಇವ್ರ ಬಗ್ಗೆ ತಿಳಿಸ್ಕೊಡಕ್ ಹೊರಟಿದ್ದೀನಿ. ಅವ್ರನ್ನ ಟ್ರೂಡಿ ಅಂತಾನು ಹೆಚ್ಚಾಗಿ ಕರೀತಾರೆ. ಕೆಲವೊಮ್ಮೆ ಇದು ಗೆಟ್ರೂಡ್ ಬಿ ಎಲಿಯನ್ ಅಂತಾನು ಅವ್ರ ಹೆಸರು ದಾಖಲಾಗಿದೆ. ವಿಶೇಷ ಅಂದ್ರೆ ಜೀವರಕ್ಷಕ ಔಷಧಿಗಳ ಸೃಷ್ಟಿಕರ್ತೆ ಇವರು ಅಂತ. ಸೃಷ್ಟಿಕರ್ತೆ ಅನ್ನೋದು ಎಷ್ಟು ದೊಡ್ಡ ಪದ ಅನ್ಸುತ್ತೆ ನೋಡಿ ಈ ಒಂದು ಔಷಧಿಗಳ ವಿಚಾರಕ್ಕೆ. ಉದಾಹರಣೆಗೆ ನಾವೊಂದು ಮೆಡಿಕಲ್ ಶಾಪ್ ಹೋದಾಗ ನಮಗ್ ಬೇಕಾದಂತಹ ಒಂದು ಔಷಧಿಯನ್ನ ಏನೋ ತಗೊಂಡು ನಾವು ಬಂದ್ಬಿಡ್ತೀವಿ, ಅಷ್ಟೇ ಸಿಕ್ಬಿಡತ್ತೆ, ತರ್ತೀವಿ. ಆದ್ರೆ ಒಂದು ಕ್ಷಣ ನಾವು ಬೇರೆ ರೀತಿ ಯೋಚಿಸಿದ್ರೆ ಅಲ್ಲಿರುವ ಸಾವಿರಾರು ತರಹದ ರೋಗಗಳಿಗೆ ರಾಮಬಾಣವಾಗಿರುವಂತಹ ಔಷಧಿಗಳಿದೆಯಲ್ಲ, ಯಾರು ಕಂಡಿಡಿದ್ರು, ಯಾವಾಗ ಕಂಡಿಡಿದ್ರು, ಹೇಗ್ ಕಂಡಿಡಿದ್ರು, ಇದೆಲ್ಲ ಎಷ್ಟು ಚೆನ್ನಾಗಿ ಅಲ್ಲಿ ಜೋಡಿಸಿ ಒಂದ್ ಕಡೆ ಸೇರಿದೆ, ಎಷ್ಟು ದೊಡ್ಡ ವಿಚಾರ ಇದು ಅನ್ನೋದು ಒಂದು ಗಮನಕ್ಕೆ ಬರುತ್ತೆ. ಹಾಗೆ ನೋಡಿದ್ರೆ ಈ ಜೀವವನ್ನ ಈ ರೀತಿ ರಕ್ಷಿಸುವಂತಹ ಔಷಧಿಗಳ ಸೃಷ್ಟಿಕರ್ತೆ ಈಕೆ ಅನ್ನೋದು ಬಹಳ ದೊಡ್ಡ ವಿಚಾರ. ಇವರು ಜೆಟ್ರೂಡ್ ಬಿ ಎಲಿಯನ್ ಅವರು. ಇದಕ್ಕೆ ನಾನು ಈ ವಿಚಾರವಾಗಿ ಆಧಾರವಾಗಿ ತೆಗೆದುಕೊಂಡಿರೋ ವಿಷಯ ವಿಜ್ಞಾನ ಕ್ಷೇತ್ರದ ಜ್ಞಾನ ಕುಸುಮಗಳು ಈ ಪುಸ್ತಕವನ್ನ ರಚಿಸಿರೋದು ಕ್ಷಮಾ ವಿ ಭಾನುಪ್ರಕಾಶ್. ಮತ್ತೆ ಈ ಸೃಷ್ಟಿಕರ್ತೆ, ಔಷಧಿಯ ಸೃಷ್ಟಿಕರ್ತೆಗೆ ನೊಬೆಲ್ ಬಹುಮಾನ ಸಹ ಬಂದಿದೆ. ಅಂದ್ರೆ ಅವರು ಯಾವ ಮಟ್ಟದಲ್ಲಿ ಅದನ್ನ ಆ ಕಾಲದಲ್ಲಿ ನಡೆಸಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಇವರ ಕಾಲ 1918ರಿಂದ 1999ರವರೆಗೆ ಇದ್ರು. ಅವರ ಸ್ಥಳ ನ್ಯೂಯಾರ್ಕ್. ತಂದೆ ರಾಬರ್ಟ್ ಎಲಿಯನ್, ತಾಯಿ ಬರ್ತಾ ಎಲಿಯನ್. ತಂದೆ ದಂತ ವೈದ್ಯರು ಅಂತ ಕೂಡ ಒಂದು ಕಡೆ ಕಂಡು ಬರುತ್ತೆ. ಇವರ ವಿದ್ಯಾಭ್ಯಾಸ ಒಮ್ಮೆಲೆ ಅವರು MSc ಅಂತ ನಾವು ಹೇಳಕ್ಕಾಗಲ್ಲ. ಈ ವಿದ್ಯಾಭ್ಯಾಸವನ್ನ ಮಾಡಿರೋದ ಹಿಂದೆ ಅನೇಕ ಘಟನೆಗಳನ್ನ ನಾವು ಹೇಳ್ಬೇಕಾಗತ್ತೆ. ಅದೇನಂದ್ರೆ ಅವರ ಮನೆಯಲ್ಲಿ ಅವರ ತಾತನ ಒಂದು ರೋಗಕ್ಕೆ ತುತ್ತಾಗಿ ಅವರ ತಾತ ಸಾವಿಗೊಳಗಾಗ್ತಾರೆ. ಆ ಕೊನೆಯ ದಿನಗಳಲ್ಲಿ ಇವರು ಆ ತಾತನ ಜೊತೆಯಲ್ಲಿದ್ದಾಗ ಅವರಿಗೆ ಔಷಧಿಗಳು ಸಿಗದೆ ಆಗುವ ಪರದಾಟಗಳು ಇದೆಲ್ಲ ಅವ್ರ ಮನಸ್ಸಿನಲ್ಲಿ ನಿಲ್ಲುತ್ತೆ. ಆಗ್ಲೇ ಅವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಎರಡನೇದಾಗಿ ತಾವು ಮೆಚ್ಚಿದ ಹುಡುಗನ ಸಾವು. ಅವ್ರದ್ದು ಒಂದು ಹೃದಯಕ್ಕೆ ಸಂಬಂಧಿಸಿದಂತೆ ಬ್ಯಾಕ್ಟೀರಿಯಾಗಳ ಸೋಂಕಿನಿಂದ ಆ ಹುಡುಗನಿಗೆ ಸಾವು ಉಂಟಾದ್ರಿಂದ ಇದು ಅವರ ಜೀವನದಲ್ಲಿ ಬಹಳ ದೊಡ್ಡ ತಿರುವಾಗಿ ಅವ್ರಿಗನ್ಸುತ್ತೆ, ನೋಡಿ, ಜೀವಕ್ಕೆ ಎರವಾಗುವ ಆರೋಗ್ಯ ಸಮಸ್ಯೆಗಳು ಅಂತ ಏನಿದೆ ಅವುಗಳಿಗೆ ನಾನು ಔಷಧಿಯನ್ನ ಕಂಡುಹಿಡಿಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. ಹಾಗಿದ್ದಾಗ ಅವ್ರು ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ಓದುವಿಕೆ ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕೆಂದ್ರೆ ಅವರು ಇದ್ದ ಆ ಕಾಲದಲ್ಲಿ ಅವರಿಗೆ ಅವಕಾಶಗಳೇ ಇರ್ಲಿಲ್ಲ. ಕಾರಣ ಏನು ಅಂದ್ರೆ ಮಹಿಳೆ ಅನ್ನೋ ಕಾರಣಕ್ಕೆ. ನೋಡಿ ಹೇಗಿದೆ, ಬೇರೆ ಬೇರೆ ದೇಶಗಳೆಲ್ಲ ಮುಂದುವರೆದ ದೇಶಗಳು ಅಂತ ನಾವು ಅನ್ಕೋತೀವಿ. ಆದ್ರೆ ಹಿಂದೆ ಇದ್ದ ಕಾಲದಲ್ಲಿ ಎಲ್ಲಾ ದೇಶಗಳ ಪರಿಸ್ಥಿತಿನೂ ಮಹಿಳೆಯರ ಬಗ್ಗೆ ಒಂದೇ ಇರುತ್ತೆ ಅಂತ. ಹಾಗೆ ಯಾಕೆ ಅವಕಾಶಗಳು ಯಾವುದಕ್ಕೆ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಓದಿಗೆ, ಸಂಶೋಧನೆಗೆ ಅವಕಾಶಗಳು ಇಲ್ಲದೆ ಇರೋದ್ರ ಜೊತೆಯಲ್ಲಿ ಅವ್ರಿಗೆ ಸ್ಥಿರವಾದ ಒಂದು ಒಳ್ಳೆ ಗಳಿಕೆ ಇರುವಂತಹ ಉದ್ಯೋಗ ಕೂಡ ಸಿಗ್ತಾ ಇರಲಿಲ್ವಂತೆ ಮಹಿಳೆಯರಿಗೆ. ಹೀಗೆಲ್ಲ ಇದ್ದಂತ ಪರಿಸ್ಥಿತಿಯಲ್ಲಿ ಆಕೆ ಏನ್ ಮಾಡಿದ್ರು, ಅವರ ಛಲವನ್ನ ಬಿಡಲೇ ಇಲ್ಲ, ನಾನು ಜೀವಕ್ಕೆ ಎರವಾಗುವ ಈ ಆರೋಗ್ಯ ಸಮಸ್ಯೆಗಳೇನಿದೆ ಅದಕ್ಕಾಗಿ ನಾನು ಔಷಧಿಗಳನ್ನ ಕಂಡುಹಿಡಿಯಲೇಬೇಕನ್ನೋ ಒಂದು ಛಲ ಇತ್ತಲ್ಲ, ಅದಕ್ಕಾಗಿ ಅವರು ಸಣ್ಣ ಪುಟ್ಟ ನೌಕರಿಗಳನ್ನೆಲ್ಲ ಹಿಡಿದ್ರಂತೆ. ಆ ನಂತರ ಅದರಲ್ಲಿ ಬಂದ ಗಳಿಕೆಯನ್ನೆಲ್ಲ ಜೋಡಿಸಿಟ್ಕೊಂಡು ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ MSc ಪದವಿ ಪಡೆದ್ರು. ಆ ನಂತರದಲ್ಲಿ ಅವರು ಈ ಕ್ಷೇತ್ರಕ್ಕೆ ಮುಂದುವರಿದ ವೈದ್ಯಕೀಯ ಶಿಕ್ಷಣವನ್ನೆಲ್ಲ ಪಡ್ಕೊಳ್ತಾ ಹೋದ್ರು. ಇದಕ್ಕೆ ಮುಖ್ಯವಾದದ್ದೇನಂದ್ರೆ ಅವರ ಓದುವಿಕೆ ಮತ್ತು ಅದರಲ್ಲಿರುವ ನಿರಂತರ ಅಧ್ಯಯನ. ಈ ಎಲ್ಲದರ ಪರಿಣಾಮವಾಗಿ ಅವ್ರು ಎಷ್ಟು ಬೆಳೆದ್ರು ಅಂದ್ರೆ ಕೊನೆಗೆ ನಾವು ನೋಡಿದ ಹಾಗೆ ನೊಬೆಲ್ ಬಹುಮಾನವನ್ನ ಪಡೆದ್ರು ಅಂತ. ಇನ್ನು ಅವರ ಜೊತೆಯಲ್ಲಿ ಹೆಚ್ಚು ಈ ವಿಜ್ಞಾನಿ ಒಬ್ರು ತುಂಬಾ ಸಹಾಯ ಮಾಡಿರ್ತಾರೆ, ಜಾರ್ಜ್ ಹಿಚ್ಕಿಂಗ್ ಅಂತ. ಇವರ ಜೊತೆಯಲ್ಲಿ ಸೇರಿ ಅವರು ಅನೇಕ ಸಂಶೋಧನೆಗಳನ್ನ ಮುಂದುವರಿಸ್ತಾರೆ. ಅವರ ಕಾರ್ಯಕ್ಷೇತ್ರ ಯಾವ್ಯಾವ್ದಿತ್ತು, ಹೇಗ್ ಮಾಡಿದ್ರು ಅಂದ್ರೆ ಅಂಗಾಂಗ ಜೋಡಣೆ ಅನ್ನೋದು ನಾವು ಈಗಿನ ಕಾಲದಲ್ಲಿ ತುಂಬಾ ಕೇಳ್ತೀವಿ. ಯಾವುದೇ ಒಂದು ನಮ್ಮ ದೇಹದ ಅಂಗಾಂಗಗಳಿಗಾದ್ರೆ ಬದಲೇ ಅಂಗಗಳನ್ನ ಜೋಡಿಸ್ತಾರೆ. ಆ ಕಾಲದಲ್ಲೂ ಅದು ಪ್ರಾರಂಭ ಆಗಿತ್ತು. ಆದ್ರೆ ತೊಂದರೆ ಆಗಿದ್ದು ಎಲ್ಲಿ ಅಂದ್ರೆ ಆ ಪ್ರಕ್ರಿಯೆ ನಡೆಯುತ್ತಲ್ಲ ಜೋಡಣೆ, ಅದರ ನಂತರ ದೇಹ ಆ ಹೊಸ ಅಂಗಾಂಗವನ್ನ ಒಪ್ಕೊಳ್ತಾ ಇರ್ಲಿಲ್ಲ, ಸುಲಭವಾಗಿ ಒಪ್ಕೋತಾ ಇರ್ಲಿಲ್ಲ. ಆಗೇನಾಗ್ತಿತ್ತು, ಅನೇಕ ಸಂಕೀರ್ಣ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಅದರ ಸುತ್ತ ಅನಾರೋಗ್ಯಕರವಾದ ಅನೇಕ ಬೆಳವಣಿಗೆಗಳು ಆಗ್ತಾ ಇತ್ತು. ಅದರಿಂದ ಸಾವುಗಳು ಉಂಟಾಗ್ತಾ ಇತ್ತು. ಈ ಎಲ್ಲದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಜೀವ ರಕ್ಷಕ ಔಷಧಿಗಳನ್ನ ಅದಕ್ಕಾಗಿ ಕಂಡುಹಿಡಿದ್ರು. ಈ ಅಂಗಾಂಗ ಜೋಡಣೆಯ ವಿಷಯದಲ್ಲಿ ಆಗ್ತಾ ಇದ್ದಂತಹ ಅನೇಕ ತೊಂದರೆಗಳನ್ನ ನಿವಾರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಅದಕ್ಕೆ ಬೇಕಾದಂತಹ ಔಷಧಿಗಳನ್ನ ಕಂಡುಹಿಡಿದು
ಇದೆಲ್ಲದಕ್ಕೂ ಮಾಡೋದಕ್ಕೆ ಕಾರಣ ಅವರ ಪ್ರತಿಭೆ, ಅವರ ಜಾಣ್ಮೆ ಮತ್ತು ನಿಖರತೆ. ನಾವು ಈ ವಿಜ್ಞಾನದ ವಿಷಯದಲ್ಲಿ ನಿಖರತೆ ಬಹಳ ಬೇಕೇ ಬೇಕಾಗುತ್ತೆ, ಮತ್ತು ಅದಕ್ಕೆ ಜನಗಳ ಬಗ್ಗೆ ಇದ್ದಂತಹ ಕಾಳಜಿ, ಈ ಎಲ್ಲದರ ಕಾರಣದಿಂದ ಅವರು ಇದನ್ನ ನಿವಾರಿಸುವಂತಹ ಔಷಧಿಗಳನ್ನ ಕಂಡುಹಿಡಿದ್ರು ಅಂತ. ಅದರ ನಂತರ ಅವ್ರು ಇನ್ನೂ ಏನೇನ್ ಕಂಡುಹಿಡಿದ್ರು ಅಂದ್ರೆ ನೋಡಿ, ಅವರೇ ಕಂಡುಹಿಡಿದ ಔಷಧಿಗಳು ಅಂತೆ. ಅವರು ಕಂಡುಹಿಡಿದ ಔಷಧಿಗಳು ಯಾವ್ಯಾವ್ದಕ್ಕೆ ಕಂಡುಹಿಡಿದ್ರು, ಇದರ ಹೆಸರುಗಳು ಸಹ ಸಿಗುತ್ತೆ, ಅವ್ರು ಯಾವ್ಯಾವ್ದನ್ನ ಕಂಡುಹಿಡಿದ್ರು ಅಂತ. ಆದ್ರೆ ನಾನು ಸೂಕ್ಷ್ಮವಾಗಿ ಅದರ ವಿಚಾರಗಳನ್ನಷ್ಟೇ ಹೇಳ್ತಾ ಇದ್ದೀನಿ. ಇದು ನೇರವಾಗಿ ನಮ್ಮಂತಹ ವಿಜ್ಞಾನ ಕ್ಷೇತ್ರದ ಅಲ್ಲದವರಾಗಿ ಒಂದು ಇಂತಹ ಮಹಿಳೆಯರನ್ನ ತಿಳಿಸಿಕೊಡುವ ಪ್ರಯತ್ನವಾಗಿರೋದ್ರಿಂದ ಔಷಧಿಗಳ ಹೆಸರನ್ನು ಹೇಳ್ದೆ, ವಿಷಯವನ್ನಷ್ಟೇ ಹೇಳ್ತಾ ಇದ್ದೀನಿ. ಕ್ಯಾನ್ಸರ್ ಚಿಕಿತ್ಸೆಗೆ ಏನೇನು ಚಿಕಿತ್ಸೆಗೆ ಬೇಕಾಗುತ್ತೋ ಅದರ ಪರಿಣಾಮಕಾರಿಯಾದಂತಹ ಔಷಧಿಗಳು ಅಂತ, ಅವುಗಳನ್ನೆಲ್ಲ ಅವ್ರು ಅವಾಗ ಕಂಡುಹಿಡಿದ್ರು ಅಂತ. ಜೊತೆಗೆ ಹರ್ಪಿಸ್ ಅಂದ್ರೆ ಸರ್ಪಸುತ್ತು ರೋಗಕ್ಕೆ ಅದಕ್ಕೆ ಬರುವಂತಹ ಬೇಕಾದಂತಹ ಔಷಧಿ ಕಂಡುಹಿಡಿದ್ರು. ಏಡ್ಸ್ ವಿರುದ್ಧ ಔಷಧಿಗಳನ್ನ ಕಂಡುಹಿಡಿದ್ರು. ಮೆದುಳು ಜ್ವರಕ್ಕೆ ಕಂಡುಹಿಡಿದ್ರು. ಶ್ವಾಸಕೋಶದ ಸೋಂಕು ಇದರ ವಿರುದ್ಧವಾಗಿ ಔಷಧಿಗಳನ್ನು ಕಂಡುಹಿಡಿದ್ರು. ಹಾಗೂ ಮೂತ್ರಕೋಶದ ಸೋಂಕು ಅದಕ್ಕೆ, ಮತ್ತೆ ಲ್ಯೂಕೋಮಿಯಾ ಅನ್ನೋದ್ರ ವಿರುದ್ಧವಾಗಿ ಸಹ ಔಷಧಿಗಳನ್ನ ಕಂಡುಹಿಡಿದ್ರು. ಈ ಎಲ್ಲ ಕಂಡುಹಿಡಿಯೋಕೆ ನಡೀತಾ ಇರುವಾಗ ಏನೇನಾಗುತ್ತೆ ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಶೋಧನೆಗಳಿಗೆ ಬಾಗಿಲು ತೆರೆಯಿತು ಅಂತ. ಇವರ ಸಂಶೋಧನೆಗಳು, ಇವರು ಕಂಡುಹಿಡಿದಿದ್ದು ಮತ್ತೆ ಹೆಚ್ಚು ಹೆಚ್ಚು ಸಂಶೋಧನೆಗಳು ನಡೆಯುವಂತಾಯ್ತು. ಒಟ್ಟಾರೆ ಔಷಧಿಗಳ ವಿಚಾರದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಯ್ತು ಅಂತ ಹೇಳ್ತಾರೆ ಈ ಮಹಿಳೆಯಿಂದ. ಅಲ್ಲದೆ WHO ಇದೆಯಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದರಲ್ಲಿ ಅಗತ್ಯ ಔಷಧಿಗಳ ಪಟ್ಟಿಯಿಂದ ಒಂದು ಮಾಡಿರುತ್ತೆ, ಪ್ರಮುಖವಾದ ಔಷಧಿಗಳು ಅಂತ. ಅದರಲ್ಲಿ ಇವ್ರು ಕಂಡುಹಿಡಿದ ಔಷಧಿಗಳು ಇವತ್ತಿಗೂ ಇವೆ ಅಂದ್ರೆ ಅದೆಷ್ಟು ಶ್ರೇಷ್ಠವಾಗಿರ್ಬೋದು ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗೆಲ್ಲ ಮಾಡಿದಂತಹ ಈ ಮಹಿಳೆಗೆ ನಾವು ಅಭಿನಂದಿಸ್ತಾ ಅವರು ಏನೇನು ಪ್ರಶಸ್ತಿಗಳನ್ನ ಪಡ್ಕೊಂಡ್ರು ಅಂತ ನೋಡ್ತಾ ಹೋಗೋಣ. 40ಕ್ಕೂ ಹೆಚ್ಚು ಪೇಟೆಂಟ್ ಇವರ ಹೆಸರಲ್ಲಿದೆ ಅಂತ. ಅವರು ಕಂಡು ಹಿಡಿದ ಔಷಧಿಗಳ ಬಗ್ಗೆ ಇವರ ಹೆಸರೇ ಇದೆ, ಇವರ ಸ್ವಾಮ್ಯದಲ್ಲಿದೆ ಅಂತ. ಇನ್ನು ಅನೇಕ ಕೆಮಿಸ್ಟ್ ಪ್ರಶಸ್ತಿಗಳು ಅಂತ. ನಿಮಗೆ ಗೊತ್ತಿರೋ ಹಾಗೆ ಈ ರಾಸಾಯನಿಕ ವಿಚಾರಗಳಲ್ಲಿ ನಮ್ಮ ಈ ಔಷಧಿ ಕಂಡುಹಿಡಿಯುವ ವಿಚಾರದಲ್ಲಿ ಬರುವಂತಹ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರಕ್ತು. ನೊಬೆಲ್ ಬಹುಮಾನ ದೊರಕ್ತು. ಮತ್ತೆ ಗಾರ್ವನ್ ಓಲಿನ್ ಅನ್ನುವ ಪದಕ ಸಿಕ್ಕಿದೆ. ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪದಕ ದೊರೆತಿದೆ. ರಾಷ್ಟ್ರೀಯ ಮಹಿಳಾ ಸಾಧಕಿಯರ ವಾಲ್ ಆಫ್ ಫೇಮ್ ಅಲ್ಲಿ ಇವರಿಗೆ ಸ್ಥಾನ ಸಿಕ್ಕಿದೆ. ಇದೆಲ್ಲವನ್ನು ಅವರು ನೊಬೆಲ್ ಪ್ರಶಸ್ತಿಯ ನಂತರ ಅವರ ಸಂದರ್ಶನಗಳಲ್ಲಿ ಬಹಳ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಅವರು ಪಟ್ಟ ಕಷ್ಟಗಳು, ಅವರಿಗೆ ನೋಡಿ ಎದುರಾದ ಸಮಸ್ಯೆಗಳು, ಮತ್ತು ಅವರು ತಮ್ಮ ಗುರಿಯನ್ನ ಸಾಧಿಸಿದ ಅವರಿಗೆ ಖುಷಿ ಎಷ್ಟಿದೆ, ಇದೆಲ್ಲವನ್ನೂ ಹಂಚಿಕೊಂಡಿದ್ದಾರೆ. ಇಂತಹ ಒಬ್ಬ, ನಾವಂತೂ ಈಗಿನ ಎಷ್ಟು ಒಳ್ಳೆ ಕಾಲದಲ್ಲಿ ಇದೀವಿ ಅಂದ್ರೆ, ಯಾವ ಕಾಯಿಲೆಗಳು ಬಂದ್ರೂ ನಾವು ಯೋಚನೆ ಮಾಡ್ಬೇಕಾಗಿಲ್ಲ, ತಕ್ಷಣ ಒಂದು ಔಷಧಿ ಸಿಗುವಂತಹ ಕಾಲದಲ್ಲಿ ನಾವಿದ್ದೀವಿ. ಅದನ್ನೆಲ್ಲ ಒದಗಿಸಿಕೊಟ್ಟಂತಹ ಈ ಜೆಟ್ರೂಡ್ ಬಿ ಇಲಿಯನ್ ಅವರಿಗೆ ನಾವೊಂದು ಗೌರವಪೂರ್ವಕವಾಗಿ ನಮಸ್ಕಾರ ಸಲ್ಲಿಸ್ತಾ ಇದನ್ನ ಮುಂದುವರೆಗ ಬೇರೆಯವ್ರಿಗೂ ತಲುಪಿಸೋಣ ಅನ್ನೋ ಆಶಯದೊಂದಿಗೆ ನಮಸ್ಕಾರ.